ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಾಹನ ಸವಾರರೇ, ಮಳೆಯಾಗ್ತಿದೆ, ಎಚ್ಚರ. ವೇಗವಾಗಿ ಸಂಚರಿಸಿದ್ರೆ ಅಪಘಾತ ಗ್ಯಾರಂಟಿ. ಮೈಸೂರಿನಲ್ಲಿ ಏಕಾಏಕಿ ಉರುಳಿ ಬಿದ್ದ ಲಾರಿ. ಮೈಸೂರು ಮಡಿಕೇರಿ ರಸ್ತೆಯಲ್ಲಿ ಸ್ಕಿಡ್ ಆಗಿ ಬಿದ್ದಂತ ಲಾರಿ. ವೇಗವಾಗಿ ಬರ್ತಿದ್ದ ಲಾರಿ ನಿಯಂತ್ರಣ ತಪ್ಪಿ ಪಲ್ಟಿ ಆಗಿರೋದು. ಸಣ್ಣ ಪುಟ್ಟ ಗಾಯದೊಂದಿಗೆ ಚಾಲಕ ಪಾರಾಗಿದ್ದಾನೆ. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಇದು ಮೈಸೂರಿನಲ್ಲಿ ನಡೆದಿರುವಂತ ಘಟನೆ. ವೇಗವಾಗಿ ಬರ್ತಿದ್ದಂತ ಲಾರಿ ನಿಯಂತ್ರಣ ತಪ್ಪಿ ಪಲ್ಟಿ ಆಗಿದೆ. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕ ಪಾರಾಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದರೆ ಈ ಅಪಘಾತ ಆಯ್ತಲ್ಲ, ಇದರ ಭಯಾನಕ ದೃಶ್ಯವನ್ನು ನೋಡಿದ್ರೆ ಎಂಥವ್ರ ಎದೆ ಆದರೂ ಜಲ್ಲ ಅನ್ನತ್ತೆ. ಅಯ್ಯೋ, ಮುಂದ್ಗಡೆ ನಾವೇನಾದರೂ ಬರ್ತಿದ್ದಿದ್ರೆ ಅಂತ ಅನಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಈ ಭಯಾನಕತೆ ಇರೋದು. ನೋಡಿ, ಇದು CCTV ವಿಜುವಲ್ಸ್. ಇದು ಬೇರೆ ಇನ್ನೇನೂ ಆಗಿದ್ದಲ್ಲ, ಸ್ಕಿಡ್ ಆಗಿರೋದು. ಸ್ಪೀಡಾಗಿ ಬಂದಂಥ ಲಾರಿ ಯಾವ ಥರ ಪಲ್ಟಿ ಹೊಡೆದು ಸ್ವಲ್ಪ ದೂರ ಎಳ್ಕೊಂಡು ಹೋಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ನೋಡಿ ಹೇಗೆ ಬ್ಯಾಲೆನ್ಸ್ ತಪ್ಪಿಬಿಟ್ಟಿದೆ. ಏನು ಬ್ಯಾಲೆನ್ಸೇ ಸಿಕ್ಕಿಲ್ಲ ಅಲ್ಲಿ. ಕಂಪ್ಲೀಟಾಗಿ ಸ್ಕಿಡ್ ಆಗಿರೋದು. ಲೋಡು ಕೂಡ ಇತ್ತು ಅಂತ ಕಾಣಿಸುತ್ತೆ. ಮುಂದೆ ಯಾವುದಾದ್ರೂ ವೆಹಿಕಲ್ಸ್ ಬರ್ತಾ ಇದ್ದಿದ್ರೆ, ಯಾವುದಾದ್ರೂ ಬಸ್ಸು ಅಥವಾ ಇನ್ಯಾವುದಾದ್ರೂ ಬರ್ತಾ ಇದ್ದರೆ ದೊಡ್ಡ ದುರಂತ ಸಂಭವಿಸ್ಬಿಡ್ತಾ ಇತ್ತು. ಅಥವಾ ಯಾರಾದರೂ ರೋಡ್ ಕ್ರಾಸ್ ಮಾಡೋದು, ಆಟೋ. ನೋಡಿ, ಅಕ್ಕಪಕ್ಕದಲ್ಲಿ ಗಾಡಿಗಳಿದೆ. ಎದುರುಗಡೆಯಿಂದ ಬರ್ತಿದ್ದಂಥ ಕಾರು ಮತ್ತು ಬೈಕು ಏನು ಒಂದು ಸೆಕೆಂಡಲ್ಲಿ ಆಚೆ ಈಚೆ ಆಗಿದೆ. ಇಲ್ಲ ಅಂತ ಹೇಳಿದರೆ ಯಾರ್ದಾದ್ರೂ ಜೀವಗಳೇ ಹೋಗ್ಬಿಡ್ತಾ ಇತ್ತು. ಇದು CCTVಯ ದೃಶ್ಯ ನೀವು ಗಮನಿಸ್ತಾ ಇರೋದು. ಇಲ್ಲಿ ಚಾಲಕನಿಗೇನೋ ಸಣ್ಣ ಪುಟ್ಟ ಗಾಯಗಳಾಗಿದೆಯಂತೆ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೊಡಗಿನಲ್ಲಿ ಮರ ಬಿದ್ದು ಕಾರು ಸ್ಕೂಟಿ ಜಖಮಾಗಿದೆ. ಮಡಿಕೇರಿ ಸಮೀಪದ ತಾಳತ್ತು ಮನೆ ಬಳಿ ಒಂದು ಘಟನೆ ನಡೆದಿದೆ. ಮನೆ ಪಕ್ಕದಲ್ಲೇ ನಿಲ್ಲಿಸಿದ್ದ ಕಾರು ಸ್ಕೂಟಿ ನಿರಂತರ ಮಳೆಯಿಂದ ಧರೆಗುರುಳ್ತಾ ಇರುವಂಥ ಮರಗಳು. ಯತೀಶ್ ರೈ ಎಂಬುವವರ ಸ್ಕೂಟಿ ಕಾರು ಜಖಮಾಗಿ ಹೋಗಿದೆ. ಮನೆ ಮುಂದೆನೇ ನಿಲ್ಲಿಸಿದ್ರಂತೆ ವೆಹಿಕಲ್ಸು. ಮನೆ ಮುಂದೆ ಇರುವಂತಹ ಮರನೇ ಈ ಗಾಳಿಗೆ ಬಿದ್ದಿರೋದ್ರಿಂದ ಜಖಮಾಗಿ ಹೋಗಿದೆ. ನಿಲ್ಲಿಸಿರುವಂಥ ವೆಹಿಕಲ್ ಮೇಲೆ ಮರ ಬಿದ್ದಿರೋದು. 2 ಗಾಡಿ, ಒಂದು ಸ್ಕೂಟಿ, ಇನ್ನೊಂದು ಕಾರು ಜಖಮಾಗಿರೋದು. ಅಲ್ಲಿನ ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಯತೀಶ್ ರೈ ಎಂಬುವರಿಗೆ ಸೇರಿದಂಥ ಕಾರು ಮತ್ತು ಸ್ಕೂಟಿ ಅನ್ನೋದು ಗೊತ್ತಾಗ್ತಾ ಇದೆ. ವಿಪರೀತವಾಗಿ ಮಳೆ ಮತ್ತು ಗಾಳಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಅವರು ಮನೇಲಿದ್ದಾರೆ. ಕಾರನ್ನು ಮತ್ತು ಸ್ಕೂಟಿಯನ್ನು ಹೇಗೋ ಮನೆ ಹತ್ರನೇ ನಿಲ್ಲಿಸಿದೀವಲ್ಲ ಅಂತ. ಆದರೆ ವಿಪರೀತವಾಗಿ ಮಳೆ ಮತ್ತು ಗಾಳಿ ಇದ್ದಿದ್ದರಿಂದ ಮರ ಬಿದ್ದು ಜಖಮಾಗಿರೋದು. ದಕ್ಷಿಣ ಜಿಲ್ಲೆಯಲ್ಲಿ ಮಳೆಯ ಅವಾಂತರ. ಕಾರಿನ ಮೇಲೆ ಬಿದ್ದ ಮರ. 3 ಜಸ್ಟ್ ಮಿಸ್ ಆಗಿದ್ದಾರೆ. ಕಡಬ ತಾಲೂಕಿನ ರಾಮಕುಂಜ ಬಳಿ ಒಂದು ಘಟನೆ ನಡೆದಿದೆ. ಮಾರುತಿ 800 ಕಾರಿನ ಮೇಲೆ ಮಾವಿನ ಮರ ಉರುಳಿ ಬಿದ್ದಿದೆ. ಕಾರಿನಲ್ಲಿದ್ದಂಥ ಅಬ್ದುಲ್ ರೆಹಮಾನ್, ರಮ್ಲಾನ್, ಅಬ್ಬಾಸ್ ಪ್ರಾಣಾಪಾಯದಿಂದ ಪಾರ್ ಆಗಿರೋದು. ಇದು ಮಾರುತಿ 800 ಕಾರಿನ ಮೇಲೆ ಮಾವಿನ ಮರವೊಂದು ಬಿದ್ದಿರೋದು. ಬೃಹದಾಕಾರದ ಮಾವಿನ ಮರ ಬಿದ್ದುಬಿಟ್ಟಿದೆ. ಕಾರು ಸಂಪೂರ್ಣವಾಗಿ ಜಖಮಾಗಿ ಹೋಗಿದೆ. ಆದರೆ ಕಾರ್ನಲ್ಲಿ ಇದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಸದ್ಯ ಅವ್ರಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆಯಾ, ಅವರ ಸ್ಥಿತಿ ಯಾವ ರೀತಿ ಆಗಿದೆ ಮಾಹಿತಿ ಸಿಗಬೇಕು. ಯಾಕಂದರೆ ಅಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ಸಹಜವಾಗಿ ಒಂದಷ್ಟು ಪೆಟ್ಟಂತೂ ಆಗಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಕಂಪ್ಲೀಟಾಗಿ ಮಾರುತಿ 800 ಕಾರ್ ನೋಡಿ ಎಷ್ಟು ಮಟ್ಟಿಗೆ ಜಖಮಾಗಿ ಹೋಗ್ಬಿಟ್ಟಿದೆ ಅಂತ. ಹಿಂಬದಿ ಭಾಗದಲ್ಲಿ ಯಾರು ಕೂತಿದ್ರ, ಅವ್ರ ಕತೆಗೇನು ಅನ್ನೋದು ಪ್ರಶ್ನೆ ಇತ್ತು. ಪ್ರಾಣಾಪಾಯದಿಂದ ಎಲ್ಲರೂ ಪಾರಾಗಿದ್ದಾರಂತೆ. ಅದೃಷ್ಟ ಅನಿಸುತ್ತೆ. ಯಾಕಂದರೆ ಜಸ್ಟ್ ಮಿಸ್ ಆಗಿದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಇದು ಬೃಹದಾಕಾರದ ಮಾವಿನ ಮರ.
ಮರವನ್ನು ಕೂಡ ನೋಡ್ತಾ ಇದ್ದರೆ ಇದೇನಾದರೂ ಟೂ ವೀಲರ್ಸು ಚಲಿಸುವಂಥ ಸಂದರ್ಭದಲ್ಲಿ ಬಿದ್ದುಬಿಟ್ಟಿದ್ರೆ ನಿಜವಾಗ್ಲೂ ಆಟೋ ಗೀಟೋ ಈ ಥರದ್ದೇನಾದ್ರು ಓಡಾಡುವಾಗ ಬಿದ್ದಿದ್ದರೆ ದೊಡ್ಡ ದುರಂತ ಸಂಭವಿಸ್ಬಿಡ್ತಾ ಇತ್ತು. ಈ ಕಾರಣಕ್ಕಾಗೇ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು. ಆಗ ರಸ್ತೆಯ ಅಕ್ಕಪಕ್ಕದಲ್ಲಿ ಹಳೆಯ ಬೃಹದಾಕಾರದ ಮರಗಳು ಇದೆಯಾ, ಅವುಗಳ ಗಾಳಿಗೆ ಬೀಳೋ ಥರ ಇದೆಯಾ, ಏನಾದರೂ ತೆರವು ಮಾಡುವಂಥದ್ದು ಅಥವಾ ವ್ಯವಸ್ಥೆ ಮಾಡುವಂಥದ್ದು ಮಾಡಬೇಕಾ, ಗಮನ ಹರಿಸ್ಬೇಕಾ ಅನ್ನೋದು ಇದೇ ರೀಸನ್ನಿಗೆ. ಇನ್ನು ಮೇಲೆ ಈ ಥರದ್ದು ಪ್ರಕರಣಗಳು ಹೆಚ್ಚಾಗ್ತಾ ಇರತ್ತೆ. ಗಾಳಿ ವಿಪರೀತ ಇರೋದ್ರಿಂದ ಮರ ಧರೆಗುರುಳಿದೆ, ವಾಹನ ಸವಾರರ ಮೇಲೆ ಬಿತ್ತು, ಗಾಡಿ ಜಖಮ್ಮಾಗಿದೆ, ಈ ಥರದ್ದು ತೀರಾ ಕಾಮನ್. ಹಾಗಾಗಿ ಆ ಜಿಲ್ಲಾಡಳಿತಗಳು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಮತ್ತು ಮಳೆಗಾಲಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಯಾವ್ಯಾವ ಥರ ಎಚ್ಚರಿಕೆಯನ್ನು ವಹಿಸಬೇಕು, ಮುಂಜಾಗ್ರತಾ ಕ್ರಮ ಏನೇನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ.